ಪಿಎ ವಿನಯ್ ಕಿಡ್ನಾಪ್ ಹಲ್ಲೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಂಬಂಧ ಆಯುಕ್ತರಿಗೆ ಯಡಿಯೂರಪ್ಪ ಪತ್ರ ಬರೆದಿದ್ದಾರೆ. ನಿನ್ನೆ ಮಧ್ಯರಾತ್ರಿ ನಮ್ಮ ಮನೆಗೆ ಪೊಲೀಸರು ಬಂದು ತನಿಖೆ ನಡೆಸಿದ್ದು, ಮಧ್ಯರಾತ್ರಿ ಮನೆಗೆ ಬಂದ ಪೊಲೀಸರು ಮಹಾಲಕ್ಷ್ಮಿ ಲೇಔಟ್ ಠಾಣೆ ಪೊಲೀಸರು ಮನೆಗೆ ಆಗಮಿಸಿ ತನಿಖೆಯನ್ನು ನಡೆಸಿದ್ದಾರೆ. ಎಸಿಪಿ ಬಡಿಗಾರ್ ತಂಡ ನನ್ನ ಮನೆಯಲ್ಲಿ ಸರ್ಚ್ ಮಾಡಿತು. ಎನ್ಆರ್ ಸಂತೋಷ್ ಎಲ್ಲಿ ಅಂತ ಸೆಕ್ಯೂರಿಟಿ ಬಳಿ ವಿಚಾರಿಸಿದ್ರು. ಸಂತೋಷ್ ಮನೆಯಲ್ಲಿ ಇರಿದ್ದರಿಂದ ವಾಪಸ್ ತೆರಳಿದ್ರು. ಅವರು ಬೆಳಗಿನ ವೇಳೆ ಬಂದು ವಿಚಾರಣೆಯನ್ನ ನಡೆಸಬಹುದಿತ್ತು, ಆದ್ರೆ ಮಧ್ಯರಾತ್ರಿಯೇ ಬಂದಿದ್ದಾರೆ. ಆದ್ರೆ ಮಧ್ಯರಾತ್ರಿ ಬರುವಂತಹ ಅಗತ್ಯವಾದ್ರೂ ಏನಿತ್ತು ಅಂತ ಆಯುಕ್ತರಿಗೆ ಬರೆದಂತಹ ಪತ್ರದಲ್ಲಿ ಬಿಎಸ್ವೈ ಪ್ರಶ್ನೆ ಮಾಡಿದ್ದಾರೆ. ಇನ್ನು ನನಗೆ ತಿಳಿದಿರುವಂತೆ ಈ ಕೇಸ್ನಲ್ಲಿ ಸಂತೋಷ್ ಭಾಗಿಯಲ್ಲ, ಆತನನ್ನ ಉದ್ದೇಶಪೂರ್ವಕವಾಗಿ ಸಿಲುಕಿಸುವ ಯತ್ನದ ಶಂಕೆ ಇದ್ದು ತನ್ಮೂಲಕ ರಾಜಕೀಯ ವಿರೋಧಿಗಳನ್ನ ಹಣಿಯುವಂತಹ ಪ್ರಯತ್ನ ನಡೆಸಲಾಗ್ತಾ ಇದೆ ಅಂತ ಅವರು ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಶ್ವರಪ್ಪ ಪಿಎ ವಿನಯ್ ಕಿಡ್ನಾಪ್ ಹಲ್ಲೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಎಸ್ ಯಡಿಯೂರಪ್ಪ ಆಯುಕ್ತರಿಗೆ ಪ್ರಕರಣ ಸಂಬಂಧ ಪತ್ರವನ್ನ ಬರೆದಿದ್ದಾರೆ. ನಿನ್ನೆ ಮಧ್ಯರಾತ್ರಿ ನಮ್ಮ ಮನೆಗೆ ಪೊಲೀಸರು ಬಂದು ತನಿಖೆ ನಡೆಸಿದ್ರು. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಮಧ್ಯರಾತ್ರಿ ಮನೆಗೆ ಬಂದು ತನಿಖೆ ನಡೆಸಿದ್ರು. ಎಸಿಪಿ ಬಡಿಗಾರ್ ಅವರ ತಂಡ ನನ್ನ ಮನೆಯಲ್ಲಿ ಸರ್ಚ್ ಮಾಡಿತು. ಎನ್ಆರ್ ಸಂತೋಷ್ ಎಲ್ಲಿ ಅಂತ ಸೆಕ್ಯೂರಿಟಿ ಬಳಿ ವಿಚಾರಿಸಿದ್ರು. ಸಂತೋಷ್ ಮನೆಯಲ್ಲಿ ಇರದೇ ಇದ್ದರಿಂದ ವಾಪಸ್ ತೆರಳಿದ್ರು. ಅವರು ಬೆಳಗಿನ ವೇಳೆ ಬಂದು ವಿಚಾರಣೆ ನಡೆಸಬಹುದಾಗಿತ್ತು, ಆದರೆ ಮಧ್ಯರಾತ್ರಿ ಆಗಮಿಸಿದ್ದಾರೆ. ಮಧ್ಯರಾತ್ರಿ ಬರುವಂತಹ ಅಗತ್ಯ ಏನಿತ್ತು ಅಂತ ಆಯುಕ್ತರಿಗೆ ಬರೆದಂತಹ ಪತ್ರದಲ್ಲಿ ಬಿಎಸ್ ಯಡಿಯೂರಪ್ಪ ಪ್ರಶ್ನೆ ಮಾಡಿದ್ದಾರೆ. ನನಗೆ ತಿಳಿದಿರುವಂತೆ ಈ ಕೇಸ್ನಲ್ಲಿ ಸಂತೋಷ್ ಭಾಗಿಯಲ್ಲ, ಆತನನ್ನ ಉದ್ದೇಶಪೂರ್ವಕವಾಗಿ ಸಿಲುಕಿಸುವಂತಹ ಯತ್ನ ನಡೆದಿದೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗೆ ತನ್ಮೂಲಕ ರಾಜಕೀಯ ವಿರೋಧಿಗಳನ್ನ ಹಣಿಯುವ ಯತ್ನ ನಡೀತಾ ಇದೆ ಅಂತ ಪೊಲೀಸ್ ಆಯುಕ್ತರಿಗೆ ಬಿಎಸ್ವೈ ಪತ್ರ ಬರೆದಿದ್ದಾರೆ. ಇದೇ ಪತ್ರ ನಾವೀಗ ನೋಡ್ತಾ ಇರಬಹುದು. ಪತ್ರದಲ್ಲಿ ಯಾವ ರೀತಿ ಉಲ್ಲೇಖ ಮಾಡಲಾಗಿದೆ ಅಂತ. ಕಮಿಷನರ್ ಆಫ್ ಪೊಲೀಸ್ಗೆ ಬರೆದಿರುವಂತಹ ಪತ್ರ ಇದು. ಅದರಲ್ಲಿ ನೋಡಬಹುದು ಏನ್ ರಿಕ್ವೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ವಿಚಾರವಾಗಿ ಕೂಡ. ಎನ್ಆರ್ ಸಂತೋಷ್ ನನ್ನ ರಿಲೇಟಿವ್ ಮತ್ತೆ ಆತ ಎಲ್ಲಿದ್ದಾನೆ ಅನ್ನುವಂತಹ ವಿಚಾರವಾಗಿ ನಮ್ಮ ಮನೆಗೆ ಬಂದು ತನಿಖೆಯನ್ನು ನಡೆಸಲಾಗಿತ್ತು. ಅದು ಕೂಡ ಮಧ್ಯರಾತ್ರಿ ಬಂದು ತನಿಖೆ ನಡೆಸಲಾಗಿತ್ತು. ಅದರ ಅವಶ್ಯಕತೆ ಏನಿತ್ತು, ಬೆಳಗಿನ ಜಾವ ಬರಬಹುದಿತ್ತು ಅನ್ನುವಂತಹ ಮಾತನ್ನ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ ರಾಜಕೀಯ ವಿರೋಧಿಗಳನ್ನ ಹಣಿಯುವಂತಹ ಪ್ರಯತ್ನ ನಡೆಸಲಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಬಿಎಸ್ ಯಡಿಯೂರಪ್ಪ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಳೆದ 7 ವರ್ಷಗಳಿಂದ ಎನ್ಆರ್ ಸಂತೋಷ್ ಯಡಿಯೂರಪ್ಪ ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನೆಲ್ಲ ಕೊಟ್ಟಿದ್ದಾರೆ. ಆದ್ರೆ ಇದರಲ್ಲಿ ಸಂತೋಷ್ಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಸಂತೋಷ್ನನ್ನ ಸಿಲುಕಿಸುವಂತಹ ಯತ್ನ ನಡೆಸಲಾಗ್ತಾ ಇದೆ ಅನ್ನುವಂಥದ್ದು ಯಡಿಯೂರಪ್ಪ ಅವರ ಆರೋಪ. ಈ ಬಗ್ಗೆ ಪೊಲೀಸ್ ಕಮಿಷನರ್ಗೆ ಈ ಬಗ್ಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ, ಒಂದು ಪತ್ರವನ್ನ ಕೂಡ ಬರೆದಿದ್ದಾರೆ. ಇನ್ನು ಎನ್ಆರ್ ಸಂತೋಷ್ ಅವರನ್ನ ಈಗ ಸಿಲುಕಿಸುವಂತಹ ಪ್ರಯತ್ನ ಆಗ್ತಾ ಇದೆ ಅನ್ನೋದು ಬಿಎಸ್ವೈ ಅವರ ಆರೋಪ. ಆದ್ರೆ ಸಂತೋಷ್ ಕಡೆಯಿಂದ ಈ ಒಂದು ಘಟನೆಗೆ ಕಾರಣ ಆಯಿತು ಅನ್ನುವಂಥದ್ದು ಕೂಡ ಬಂದಿರುವಂತಹ ಆರೋಪ. ಹೀಗಾಗಿ ಎಲ್ಲಾ ಆಂಗಲಿಂದ ಕೂಡ ತನಿಖೆ ನಡೆಸ್ತಾ ಇದೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಆದ್ರೆ ಎಸಿಪಿ ಬಡಿಗಾರ್ ಅವರ ತಂಡ ನಿನ್ನೆ ಮಧ್ಯರಾತ್ರಿ ನಮ್ಮ ಮನೆಗೆ ಬಂದು ವಿಚಾರಣೆ ನಡೆಸಿದ್ರು, ತನಿಖೆ ನಡೆಸಿದ್ರು. ಸಂತೋಷ್ ಎಲ್ಲಿ ಅಂತ ಕೇಳಿದ್ರು. ಆದ್ರೆ ಸಂತೋಷ್ ಇಲ್ಲದೆ ಇರೋ ಕಾರಣಕ್ಕಾಗಿ ವಾಪಸ್ ಹೋದ್ರು. ಆದ್ರೆ ನನ್ನ ಮನೆಯನ್ನೆಲ್ಲ ಸರ್ಚ್ ಮಾಡಿದ್ದಾರೆ. ಈ ರೀತಿ ಮಧ್ಯರಾತ್ರಿ ಬಂದು ಮನೆ ಸರ್ಚ್ ಮಾಡಬೇಕಾದ ಅವಶ್ಯಕತೆ ಏನಿತ್ತು ಅಂತ ಬಿಎಸ್ವೈ ಪೊಲೀಸ್ ಆಯುಕ್ತರಿಗೆ ಬರೆದಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಸಂತೋಷ್ ಅವರನ್ನ ವಿನಾಕಾರಣ ಈ ಪ್ರಕರಣದಲ್ಲಿ ಸಿಲುಕಿಸುವಂತಹ ಯತ್ನ ನಡೆಸಲಾಗ್ತಾ ಇದೆ, ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಸಂತೋಷ್ ಅವ್ರನ್ನ ಹುಡುಕೊಂಡು ಬಿಎಸ್ವೈ ಮನೆಯನ್ನ ಜಾಲಾಡಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿದೆ. ಅವರು ಬರೆದಿರುವಂತಹ ಪತ್ರದಲ್ಲಿ ಸಂಪೂರ್ಣವಾಗಿ ಯಾವ ರೀತಿ ಅದನ್ನ ಮೆನ್ಷನ್ ಮಾಡಲಾಗಿದೆ, ಮತ್ತೆ ಪೊಲೀಸ್ ಆಯುಕ್ತರಿಗೆ ಏನ್ ಮನವಿ ಮಾಡಿಕೊಳ್ಳಲಾಗಿದೆ?
ಈಶ್ವರಪ್ಪ ಅವರ PA ವಿನಯ್ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕಿಡ್ನಾಪ್ ಹಾಗೂ ಹಲ್ಲೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ರು. ತನಿಖೆ ವೇಳೆ ಸಾಕಷ್ಟು ತಿರುವುಗಳನ್ನ ಪ್ರಕರಣದಲ್ಲಿ ಪಡೆದುಕೊಳ್ತಾ ಇತ್ತು. ರಾಜಕೀಯ ಪ್ರಭಾವಿಗಳ ಹೆಸರು ಕೂಡ ಇದರಲ್ಲಿ ಕೇಳಿ ಬರ್ತಾ ಇತ್ತು. ಯಾವಾಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶಾಂತ್ ಬಂಧಿತನಾಗ್ತಾನೋ, ಪ್ರಶಾಂತ್ ನೀಡಿದಂತಹ ಮಾಹಿತಿಯನ್ನು ಆಧರಿಸಿ ರಾಜೇಂದ್ರ ಅರಸ್ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ, ಬಿಜೆಪಿಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಅರಸ್ನ ಬಂಧಿಸ್ತಾರೆ. ಆತನ ಬಂಧನದ ನಂತರ ಸಾಕಷ್ಟು ಊಹಾಪೋಹಗಳು ಕೇಳಿ ಬರ್ತಾ ಇತ್ತು. ಈ ಒಂದು ಪ್ರಕರಣದಲ್ಲಿ ರೂವಾರಿ ಯಡಿಯೂರಪ್ಪ ಅವರ ಆಪ್ತನಾಗಿರುವಂತ ಜೊತೆಗೆ ಸಂಬಂಧಿಯಾಗಿರುವಂತಹ ಸಂತೋಷ್ನ ಪಾತ್ರ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಅದೇ ನಿಟ್ಟಿನಲ್ಲಿ ಕೂಡ ಪೊಲೀಸ್ ತನಿಖೆ ಕೂಡ ಸಾಕ್ತಾ ಇತ್ತು. ಇದೇ ನಿಟ್ಟಿನಲ್ಲಿ ನಿನ್ನೆ ಮಧ್ಯರಾತ್ರಿ 12:30 ಸುಮಾರಿಗೆ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ BS ಯಡಿಯೂರಪ್ಪ ಅವರ ಮನೆಗೆ ಏಕಾಏಕಿ ಅಲ್ಲಿ ಭೇಟಿ ಕೊಟ್ಟಂತ ಮಲ್ಲೇಶ್ವರಂ ACP ಬಡಿಗೇರ್ ಹಾಗೂ ಅವರ ನೇತೃತ್ವದ ತಂಡ BS ಯಡಿಯೂರಪ್ಪ ಅವರ ಮನೆಯಲ್ಲಿ ಸೆಕ್ಯೂರಿಟಿಯನ್ನ ಪ್ರಶ್ನೆ ಮಾಡಿ NR ಸಂತೋಷ್ ಇರುವಂತಹ ರೂಮ್ ಯಾವುದು ಅಂತ ಮಾತುಗಳನ್ನು ತಿಳಿದುಕೊಂಡು ಅವರಿಂದ ಮಾಹಿತಿಯನ್ನು ಪಡೆದು ಮಧ್ಯರಾತ್ರಿ ಅವರ ಮನೆಯಲ್ಲಿ ತನಿಖೆಯನ್ನು ಪರಿಶೀಲನೆ ನಡೆಸಿದ್ದಾರೆ. ಇದು ಯಾತಕ್ಕಾಗಿ ನಮ್ಮ ಮನೆಯಲ್ಲಿ ಬಂದು ಪರಿಶೀಲನೆ ನಡೆಸಿದ್ರು ಅನ್ನೋ ಒಂದು ಪ್ರಶ್ನಿಸಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಅವರಿಗೆ ಒಂದು ಪತ್ರವನ್ನು ಕೂಡ BS ಯಡಿಯೂರಪ್ಪ ಅವರು ಬರೆದಿರುವಂತದ್ದು. ಆ ಒಂದು ಪತ್ರ ಕೂಡ ಈಗ ಎಕ್ಸ್ಕ್ಲೂಸಿವ್ ಆಗಿ TV9ಗೆ ಲಭ್ಯ ಆಗಿದೆ. ಪತ್ರದಲ್ಲಿ ಮುಖ್ಯವಾಗಿ ಉಲ್ಲೇಖಿಸಿದ್ದಾರೆ, ಮಧ್ಯರಾತ್ರಿ ಬಂದು ನನ್ನ ಮನೆಯಲ್ಲಿ ತನಿಖೆ ನಡೆಸುವಂತ ಅವಶ್ಯಕತೆ ಇತ್ತ, ಬೆಳಗ್ಗೆ ಬರ್ಬೋದಿತ್ತು, ದಿನದ ವೇಳೆಯಲ್ಲಿ ಬರ್ಬೋದಿತ್ತು, ನನ್ನ ಮನೆಯಲ್ಲಿ ಇಲ್ಲ ಅಂತ ಗೊತ್ತಿದ್ರು ಕೂಡ ಸಂತೋಷ್ನ ಹುಡುಕಾಟದಿಂದ ನೆಪ ಹೇಳ್ಕೊಂಡು ನಮ್ಮ ಮನೆಯಲ್ಲಿ ಬಂದು ಮಧ್ಯರಾತ್ರಿ ಹುಡುಕಾಟ ನಡೆಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಅಂಶವನ್ನ ಇಲ್ಲಿ ಉಲ್ಲೇಖ ಮಾಡಿದರೆ, ಜೊತೆಗೆ ಕಳೆದ ನನ್ನ ರಾಜಕೀಯ ಒಂದು ಕ್ಷೇತ್ರದಲ್ಲಿ ರಾಜಕೀಯ ಜೀವನದಲ್ಲಿ ಕಳೆದ 7 ವರ್ಷಗಳಿಂದ ನನ್ನ ಆಪ್ತ ಹಾಗೂ ಸಂಬಂಧಿಯಾಗಿರುವಂತಹ ಸಂತೋಷ್ ನನ್ನ ಜೊತೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದಾನೆ. ಈ ಒಂದು ಪ್ರಕರಣದಲ್ಲಿ ವಿರೋಧ ಪಕ್ಷದ ನಾಯಕ ಈಶ್ವರಪ್ಪ PA ವಿನಯ್ ಪ್ರಕರಣದಲ್ಲಿ ಉದ್ದೇಶಪೂರ್ವಕವಾಗಿ ಸಂತೋಷ್ನನ್ನ ಇನ್ವಾಲ್ವ್ ಮಾಡಲಾಗ್ತಾ ಇದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ನನ್ನ ಪೊಲಿಟಿಕಲ್ ರಿವಿಲ್ರಿ ಈ ಒಂದು ಕಾರಣ ಕೂಡ ತಿರುವು ಪಡೆದುಕೊಳ್ತಾ ಇದೆ ಅನ್ನೋ ಒಂದು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಸಂತೋಷ್ನ ಪಾತ್ರ ಇಲ್ಲವೇ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ನಿನ್ನೆ ನಾನು ತಕ್ಷಣ ಪೊಲೀಸ್ ಆಯುಕ್ತರಿಗೆ ನಾನು ಫೋನ್ ಸಂಪರ್ಕ ಮಾಡಿದ್ರು ಕೂಡ ಫೋನ್ ಸಂಪರ್ಕಕ್ಕೆ ಸಿಗ್ಲಿಲ್ಲ. ಹಾಗಾಗಿ ನಾನು ಹೆಚ್ಚುವರಿ ಪೊಲೀಸ್ ಆಯುಕ್ತ ಆಗಿರುವಂತಹ ಹೇಮಂತ್ ನಿಂಬಾಳ್ಕರ್ ಅವರ ಜೊತೆ ಫೋನ್ ನಲ್ಲಿ ಇದರ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾತನಾಡಿದ್ದೇನೆ, ಜೊತೆಗೆ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದೇನೆ. ಹಾಗಾಗಿ ನೀವು ಫೋನಿಗೆ ಸಂಪರ್ಕ ಸಿಗದೇ ಇರದಂತಹ ನಿಟ್ಟಿನಲ್ಲಿ ನಾನು ನಿಮಗೆ ಪತ್ರವನ್ನು ಕೂಡ ಬರೀತಾ ಇದೆ ಅಂತೇಳಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೂ ಸಂತೋಷ್ಗೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ, ಉದ್ದೇಶಪೂರ್ವಕವಾಗಿ ಯಾರೋ ವಿರೋಧಿಗಳು ಅವರ ಹೆಸರನ್ನ ಹೇಳ್ಕೊಂಡು ಅವರನ್ನ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸಲು ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಜೊತೆಗೆ ಈ ಒಂದು ರಾಜೇಂದ್ರ ಅರಸ್ ಅಂತ ಈಗಾಗಲೇ ಬಂಧಿತನಾಗಿದ್ದಾನೆ. ಆತ ಈಗಾಗಲೇ ಆಂಟಿಸೆಪರೇಟ್ ಬೇಲ್ ಕೂಡ ಪಡೆದುಕೊಂಡಿದ್ದಾನೆ. ಆತನ ವಿಚಾರಣೆ ಕೂಡ ನಡೀತಾ ಇದೆ. ಆತ ಎಲ್ಲಿಯಾದ್ರೂ ಸಂತೋಷನ ಹೆಸರು ಹೇಳ್ಕೊಂಡಿದ್ದಾನ, ಒಂದು ವೇಳೆ ಈ ತರ ಇದ್ರೆ ನೀವು ತನಿಖೆಯನ್ನ ನಿಷ್ಪಕ್ಷಪಾತದಿಂದ ಮಾಡಿ ಅನ್ನೋ ಒಂದು ಮಾತನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸುಕನ್ಯಾ, ಧನ್ಯವಾದ ನಾಗೇಂದ್ರ.